ಬಿಡದಿ ಟೌನ್ಶಿಪ್ಗೂ ಭೂ ಸ್ವಾಧೀನಕ್ಕೆ ಸಂಬಂಧಪಟ್ಟಂತೆ ಪ್ರಕ್ರಿಯೆಗಳು ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅವಧಿಯಿಂದಲೂ ಕೂಡ ನಡೆದಿದೆ. ಆದರೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾ ಇದ್ದಂತೆ ಜೆಡಿಎಸ್ ಮತ್ತು ಬಿಜೆಪಿಯವರು ಯೋಜನೆಯ ವಿರುದ್ಧ ಯಾಕೆ ಬೀದಿಗಿಳಿದಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಪ್ರಶ್ನೆಯನ್ನ ಮಾಡಿದ್ರು. ಟೌನ್ಶಿಪ್ ಯೋಜನೆ ಕುಮಾರಸ್ವಾಮಿ ಕೂಸು ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿ ಮಾತನಾಡಿದ ಅವರು, ರೈತರಿಗೆ ಶೇಕಡಾ 45ರಷ್ಟು ಅಭಿವೃದ್ಧಿಪಡಿಸಿದ ಭೂಮಿ ಕೊಡಲು ನಾನು ಮುಂದಾಗಿದೆ ಅಂತ ಹೇಳಿದ್ರು. ನಾವು ಸಹ ಭೂ ಮಾಲೀಕರ ಪಾಲುದಾರಿಕೆಯಲ್ಲಿ ಯೋಜನೆ ಅನುಷ್ಠಾನ ಮಾಡುತ್ತಿದ್ದೇವೆ. 50:50 ಅನುಪಾತದಲ್ಲಿ ವಸತಿ ನಿವೇಶನ ಹಾಗೂ 45 ಅಥವಾ 55 ಅನುಪಾತದಲ್ಲಿ ವಾಣಿಜ್ಯ ನಿವೇಶನ ಕೊಡ್ತಾ ಇದ್ದೇವೆ. ಪರಿಹಾರದ ಬದಲು ಪಾಲುದಾರಿಕೆ ಪಡೆಯಿರಿ ಅಂತ ರೈತರಿಗೆ ಹೇಳ್ತಾ ಇದ್ದೇವೆ. ಶೇಕಡಾ 70ರಷ್ಟು ರೈತರು ಪಾಲುದಾರಿಕೆ ಮುಂದೆ ಬಂದಿದ್ದಾರೆ ಅಂತ ಹೇಳಿದ್ರು. ಹಿಂದೊಮ್ಮೆ ಬೈರಮಂಗಲಕ್ಕೆ ಭೇಟಿ ನೀಡಿದ ಪ್ರತಿಪಕ್ಷ ನಾಯಕ ಆರ್. ಅಶೋಕ್ ರವರು ಬೆಳಗಾವಿ ಅಧಿವೇಶನದಲ್ಲಿ ಟೌನ್ಶಿಪ್ ವಿರುದ್ಧ ಧ್ವನಿ ಎತ್ತಿದಾಗ ಹೋರಾಟಗಾರರಿಗೆ ಭರವಸೆಯನ್ನು ನೀಡಿದ್ರು. ಆಗ ಏಕೆ ಧ್ವನಿ ಎತ್ತಲಿಲ್ಲ? ಅದಾದ ಮೇಲೆ 2 ಅಧಿವೇಶನಗಳು ಬೆಂಗಳೂರಿನಲ್ಲಿ ನಡೆದರೂ ಕೂಡ ಯಾಕೆ ತುಟಿ ಬಿಚ್ಚಲಿಲ್ಲ? ಇದೇ ಅಶೋಕ್ ರವರು ಅಧಿವೇಶನದಲ್ಲಿ ಟೌನ್ಶಿಪ್ ಯೋಜನೆ ಪರವಾಗಿ ಮಾತನಾಡಿದ್ದಾರೆ. ಇದುವರೆಗೆ ಸುಮ್ಮನಿದ್ದ ಇವರು ಡಿಕೆಶಿ ಮುಖ್ಯಮಂತ್ರಿಯಾದ ಬಳಿಕ ಎಚ್ಚೆತ್ತುಕೊಂಡ್ರು. ರೈತರ ಭೂಮಿ ಉಳಿಸುತ್ತೇವೆ ಅಂತ ಪಕ್ಷದ ನಾಯಕರೊಂದಿಗೆ ಬಿಡದಿಗೆ ಬಂದಿದ್ದಾರೆ. ಇವರೇ ಸಚಿವರಾಗಿದ್ದಾಗ ಕಣ್ಣೆದುರಿಗೆ ಎಲ್ಲಾ ಬೆಳವಣಿಗೆ ಕೂಡ ನಡೆದಾಗ ಯಾಕೆ ಸುಮ್ಮನಿದ್ರು? ಈಗ ಯಾವ ನೈತಿಕತೆ ಇಟ್ಕೊಂಡು ಬಿಡದಿಗೆ ಬಂದು ರೈತರ ಹೋರಾಟ ಬೆಂಬಲಿಸುತ್ತಿದ್ದಾರೆ ಅಂತ ಅಶೋಕ್ ವಿರುದ್ಧ ಬಾಲಕೃಷ್ಣ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಮ್ಮ ಒಕ್ಕಲಿಗೆ ಸಮುದಾಯದ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರುವುದು ನಮ್ಮವರಿಗೆ ಸಹಿಸಲಾಗ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯ ಅಧಿಕಾರ ಹಸ್ತಾಂತರ ಮಾಡುವುದಿಲ್ಲ ಅಂತ ಇವರೆಲ್ಲ ಅಂದುಕೊಂಡಿದ್ರು. ಅವರ ಲೆಕ್ಕಾಚಾರ ತಲೆ ಕೆಳಗಾಗಿದ್ದು ಡಿಕೆ ಶಿವಕುಮಾರ್ ಅವರು ಸಿಎಂ ಸ್ಥಾನಕ್ಕೇರಿದ್ರು. ಇದನ್ನ ಅವರಿಂದ ಅರಗಿಸಿಕೊಳ್ಳಲು ಆಗ್ತಾ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಬಿಜೆಪಿ ನಿಯೋಗ ಕೂಡ ಹೋಗಿದ್ದಾರೆ ಸರ್, ವಿರೋಧಿಸಿದ್ದಾರೆ. ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅಶ್ವಥ್ ನಾರಾಯಣ ಅವರು ಈ ಜಿಲ್ಲೆಯ ಉಸ್ತುವಾರಿಯಾದಂಥ ಸಂದರ್ಭದಲ್ಲಿ ಮತ್ತು ಅಶೋಕ್ ಅವರು ಬಹುಶಃ ಅವತ್ತು ರೆವಿನ್ಯೂ ಮಿನಿಸ್ಟರ್ ಆಗಿದ್ರು, ಹೋಮ್ ಮಿನಿಸ್ಟರ್ ಆಗಿದ್ರು ಅಂತ ಗೊತ್ತಿಲ್ಲ ನನಗೆ, ಯಾವ್ದು ಮಿನಿಸ್ಟರ್ ಆಗಿದ್ರು ಅಂತ. ಜಗದೀಶ್ ಶೆಟ್ಟರು KDB ಮಿನಿಸ್ಟರ್ ಆಗಿದ್ರು, ಇಂಡಸ್ಟ್ರಿಯಲ್ ಮಿನಿಸ್ಟ್ರು. 1,000 ಎಕರೆ ಅಕ್ವೈರ್ ಮಾಡಿದ್ರು. ಇದರಲ್ಲಿ ಈ ಏನು 10,000 ಎಕರೆ ಅಕ್ವಿಷನ್ ಆಗಿತ್ತಲ್ಲ, ಅದರಲ್ಲಿ 1,000 ಎಕರೆನ ಜಗದೀಶ್ ಶೆಟ್ಟರೆ ಅವರು KDB ಮಿನಿಸ್ಟರ್ ಅಕ್ವೈರ್ ಮಾಡಿದ್ರು. ಅವತ್ತು ನಾನೊಂದು ಪ್ರೆಸ್ ಮೀಟ್ ಮಾಡಿದೆ, ಎಲ್ಲಿ ಆ ಹೊಸೂರು ಭಾಗದಲ್ಲಿ ಹೋಗಿ ಒಂದು ಪ್ರೆಸ್ ಮೀಟ್ ಮಾಡಿದೆ. ನಾನು ರೈತರು ಜೊತೆಗೆ ನಮ್ಮ CM ಲಿಂಗಪ್ಪನವರು ಕೂಡ ಇದ್ದರು. ನಾನು ಹೇಳಿದೆ, ಈ 1,000 ಎಕರೆ ನೀವು ತಗೊಳ್ಳೋದಾದರೆ ಪೂರ್ತಿ ತೊಗೊಳ್ಳಿ, 10,000 ಎಕರೆನೂ ತೊಗೊಳ್ಳಿ. 1,000 ಎಕರೆ ತೊಗೊಳ್ಳೋದು, ಇನ್ನು ಮಿಕ್ಕಿದ್ದನ್ನು ರೆಡ್ ಝೋನಲ್ಲಿ ಇಡೋದು ಇದು ಸೂಕ್ತ ಅಲ್ಲ ಅಂತಕ್ಕಂಥ ಹೋರಾಟ ನಾವು ಕೂಡ ಮಾಡೋದು. ಆ ಸಂದರ್ಭದಲ್ಲಿ ನಮ್ಗೆ ಆ ಭಾಗದಲ್ಲಿ ಆ ರೈತರುಗಳು ಸ್ಪಂದಿಸ್ತಿಲ್ಲ. ಆವಾಗ ನಾವೇನು ತಿಳ್ಕೊಂಡು ಅಂದರೆ ರೈತರಿಗೆ ಇಂಟ್ರೆಸ್ಟ್ ಇಲ್ವೋ ಬಿಡು, ಅಕ್ವಿಷನ್ ಆಗಲಿ ಅಂತಕ್ಕಂಥ ಮನಸ್ಥಿತಿಯಲ್ಲಿ ರೈತರು ಇದ್ದಾರೆ ಅಂತಕ್ಕಂಥದ್ದು ಅಂದ್ಕೊಂಡು ಕಡೆಗೆ ಯಡಿಯೂರಪ್ಪನವ್ರ ಹತ್ರ ಮುಖ್ಯಮಂತ್ರಿಗಳಾಗಿ ಒಂದು ಟೈಮ್ ತೊಗೊಂಡು ಯಡಿಯೂರಪ್ಪನವ್ರ ಆ ಫೋಟೋ ರಿಲೀಸ್ ಮಾಡ್ತೀನಿ ನಾನು ಶಾರ್ಟ್ಲಿ. ಯಡಿಯೂರಪ್ಪನವರು, ನಾನು CM ಲಿಂಗಪ್ಪನವರು ಮತ್ತು ರೈತರುಗಳು, ಆ ಭಾಗದ ರೈತರುಗಳೆಲ್ಲ ಹೋದೋ ಯಡಿಯೂರಪ್ಪನವ್ರ ಹತ್ರ. ಯಡಿಯೂರಪ್ಪನವ್ರು ಅವಾಗ ವಿಜಯೇಂದ್ರ ಅವ್ರಿಗೂ ಮತ್ತು ರುದ್ರೇಶ್ ಅವ್ರಿಗೂ ಕೂಡ ನನ್ನ ಹತ್ರ ಮಾತಾಡೋಕ್ಕೆ ಹೇಳಿದ್ರು. ಪಕ್ಕದಲ್ಲಿದೆ ಅಲ್ಲ, ಕೃಷ್ಣಾದಲ್ಲಿ ಒಂದು ಇದಿದೆ, ಅದ್ರ ಪಕ್ಕದಲ್ಲೇ ಒಂದು ಇಂಡಿಪೆಂಡೆಂಟ್ ರೂಮ್ ಇದೆ, ಅಲ್ಲಿಗೆ ಕರ್ಕೊಂಡೋಗಿ ನಮ್ಮನ್ನು ಮಾತಾಡಿದ್ರು. ನೀವು ಏನು ಹೋರಾಟ ಮಾಡೋದು ಬೇಡ, ಏನು ಕಾನೂನಾತ್ಮಕವಾಗಿ ಬೆಲೆ ಇದೆ ಅದನ್ನು ಒಳ್ಳೆ ರೀತಿಯಲ್ಲಿ ಬೆಲೆ ಕೊಡಿಸ್ತೀನಿ. ಅಲ್ಲಿ ಒಂದು ಈ ಏರೋನಾಟಿಕಲ್ಗೆ ಸಂಬಂಧಪಟ್ಟಂಥ ಒಂದು ಇಂಡಸ್ಟ್ರಿನ ಮಾಡಬೇಕು ಅಂತ ನಾನು ಆಲೋಚನೆ ಮಾಡಿದ್ದೀನಿ. ಆ ಇಂಡಸ್ಟ್ರೀಸ್ ಅವರು ಕೂಡ ಒಪ್ಕೊಂಡಿದ್ದಾರೆ ಮಾಡಲಿಕ್ಕೆ. ಅಲ್ಲಿ ನಾನೀಗ ಸದ್ಯಕ್ಕೆ ಅದಕ್ಕೆ 5,000 to 6,000 ಎಕರೆ ಅದಕ್ಕೆ ತೆಗೆದುಕೊಳ್ಳಿಕ್ಕೆ ನಾನು ರೆಡಿ ಇದ್ದೀನಿ. ದಯಮಾಡಿ ನೀವು ಹೋರಾಟ ಮಾಡೋದು ಬೇಡ, ನೀವು ಸ್ವಲ್ಪ ನಮಗೆ ಸಹಕಾರ ಕೊಡಬೇಕು. ಈಗ ಹಂಗಿದ್ರು ರೆಡ್ ಝೋನ್ ಆಗಿದೆ, ಇದರಿಂದ ಏನು ಮುಂದೆ ಏನು ಕೂಡ ಪ್ರಯೋಜನ ಆಗೋದಿಲ್ಲ. ಇದು ರೆಡ್ ಝೋನಿಂದ ಡ್ರಾಪ್ ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದ ನೀವು ಸಹಕಾರ ಕೊಡಬೇಕು ಅಂತ ನನಗೆ ಹೇಳಿದಾರಾ ಇಲ್ವಾ ಅಂತೇಳಿ ವಿಜೇಂದ್ರ ಅವರು ಪ್ರಾಮಾಣಿಕವಾಗಿ ಮಾತಾಡಬೇಕು. ಕೆ ಶಿವಕುಮಾರ್ ಅವ್ರಿಗೆ ರಾಜಕೀಯವಾಗಿ ನಾವು ವಿರೋಧ ಮಾಡ್ತೀವಿ ಅನ್ನೋದಾದರೆ ನಮ್ಮದೇನು ತಕರಾರಿಲ್ಲ. ಆದರೆ ಅವರ ಮನಸ್ಥಿತಿ ಬಗ್ಗೆ ನಾನು ಹೇಳ್ತಾ ಇರ್ತೀನಿ. ವಿಜೇಂದ್ರ ಅವರ ಮನಸ್ಥಿತಿ, ವಿಜೇಂದ್ರ ಅವರು ಅವಾಗ ಒಂಥರ ಯಡಿಯೂರಪ್ಪನವ್ರು ವಾಯ್ಸ್ ಇದ್ದಂಗೆ. ಅವಾಗ ಯಡಿಯೂರಪ್ಪನವ್ರು CM ಆಗಿದ್ದಾಗ ವಿಜೇಂದ್ರ ಅವ್ರ ವಾಯ್ಸು ಯಡಿಯೂರಪ್ಪನವ್ರ ವಾಯ್ಸ್ ಇದ್ದಂಗೆ. ಅವತ್ತು ವಿಜೇಂದ್ರ ಅವರು, ರುದ್ರೇಶ್ ಕೂಡ ಇದ್ರು ಅವತ್ತು. ರುದ್ರೇಶ್ ಅವರು ನೀವು ಕೇಳ್ಬೋದು ಬೇಕಾದ್ರೆ, ರುದ್ರೇಶ್ ವಿಜೇಂದ್ರ ಅವರು ಆತ್ಮೀಯರಿದ್ದಾರೆ. ರುದ್ರೇಶ್ ಅವರು ಕೂಡ ನಮ್ಮನ್ನು ಕರ್ಕೊಂಡು ಹೋದವ್ರೆ, ಅವರು ಅಲ್ಲಿಗೆ ಯಡಿಯೂರಪ್ಪನವ್ರ ಹತ್ರ ಕರ್ಕೊಂಡು ಹೋದವರು. ಬಟ್ ಈಗ ಯಾವ ಮನಸ್ಥಿತಿಯಲ್ಲಿ ಹೋರಾಟ ಮಾಡ್ತೀವಿ ಅಂತ ಬಂದಿದ್ದಾರೆ ಅಂತ ಗೊತ್ತಿಲ್ಲ. ರಾಜಕೀಯವಾಗಿ ವಿರೋಧ ಮಾಡಬೇಕು, DK ಶಿವಕುಮಾರ್ ಅವ್ರಿಗೆ ಅಣಿಬೇಕು ಅಂತಕ್ಕಂಥ ವಿಚಾರವಾಗಿ ಅವ್ರು ಬಂದಿದ್ದಾರೆ ಅಂತ ನಾನದು ಕೂಡ ಅಂದ್ಕೊಂಡಿದ್ದೇನೆ. ರೆಡ್ ಝೋನ್ ಆಗಿದ್ದರಿಂದ ಇದನ್ನ ಕನ್ವರ್ಷನ್ ಆಗಲ್ಲ,
ನಾವು ಲೇಔಟ್ ಮಾಡೋಕ್ಕಾಗಲ್ಲ ಅಂತೇಳಿ ಬಿಟ್ಟಿದ್ದಾರೆ ವಿನ ಈಗ ಈ ಪಂಚಾಯತಿ ಬನ್ಕುಪ್ಪೆ ಪಂಚಾಯತಿ ನೀವು ನೋಡ್ಕೊಂಬನ್ನಿ, ಎಲ್ಲ ಕಡೆ ಲೇಔಟ್ಸ್ಗಳಿದ್ದಾವೆ. ಆ ಪಕ್ಕದಲ್ಲಿ ಮಂಚಾಕ್ನಲ್ಲಿ ಪಂಚಾಯತಿ ನೋಡ್ಕೊಂಬನ್ನಿ, ಎಲ್ಲ ಲೇಔಟ್ಸ್ ಇದ್ದಾವೆ. ಬೈರ್ಮಂಗ್ಲ ಪಂಚಾಯತಿಯಲ್ಲಿ ಕೆಲವು ಭಾಗ ಅದು ಇದಕ್ಕೆ ಬಂದಿಲ್ಲ ಟೌನ್ಶಿಪ್ಗೆ, ಅದು ನೋಡಿ ಅದು ಲೇಔಟ್ಸ್ಗಳಾಗಿದ್ದಾವೆ. ಎಲ್ಲ ಕೂಡ ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲವೂ ಲೇಔಟ್ ಆಗವೆ. ಇದೊಂದು ಯಾಕೆ ಉಳಿದಿದೆ ಅಂತ ರೆಡ್ ಝೋನಿಂದ ಅಷ್ಟೇ ಇದು ಮುಗ್ದೋಗಿರೋದು. ರೈತರುಗಳು ಯಾರು ಬರೋರು, ರಿಯಲ್ ಎಸ್ಟೇಟ್ನವ್ರು, ಬೆಂಗಳೂರಿನವ್ರು ಬರೋರು ತಗೊಂಡು ಇದನ್ನು ಕೂಡ ಲೇಔಟ್ ಮಾಡಿ ಅಷ್ಟೊತ್ತಿಗೆ ಮುಗಿಸ್ಬಿಟ್ರು. ಅವರು ಬೆಳೆದಿನಲ್ಲಿ ಯಾವ ಹೋರಾಟನೂ ಇರ್ತಿರಲಿಲ್ಲ, ಏನೂ ಇರ್ತಿರ್ಲಿಲ್ಲ. ಸರ್, ಈಗ ಅಶೋಕ್ ಅವರು ಆರೋಪ ಮಾಡ್ತಾ ಇರೋದು ಸರ್, ಈ ಭೂಮಿಯನ್ನ ಲೇಔಟ್ ಮಾಡ್ತಾರೆ, ಆದ್ರೆ ಅದನ್ನ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಅಷ್ಟೇ ತಗೊಳ್ತಾರೆ ಹೊರತು ಯಾರು ವಾಸಕ್ಕೆ ಬಂದಿರಲ್ಲ. ಅಟ್ಲೀಸ್ಟ್ ರೈತರಾದ್ರೂ ಇಲ್ಲಿ ಉಳುಮೆ ಮಾಡ್ಕೊಂಡಿದ್ದಾರೆ. ಆಯ್ತು, ಅವ್ರಿಗೆ ಅವ್ರ ಸರ್ಕಾರ ಇದ್ದಾಗಲೇ ಆ ಪರಿಜ್ಞಾನ ಇರಬೇಕಾಗಿತ್ತಲ್ಲ. ನಾವು ಹೋರಾಟ ಮಾಡಿದಾಗ ಅವರು ಅದಕ್ಕೆ ನಂಗೆ ಸ್ಪಂದಿಸ್ಬೋದಾಗಿತ್ತಲ್ಲ ನಮಗೆ. ಅಶೋಕ್ ಅವರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗವ್ರೆ ಅಂತ ಮಾತಾಡ್ತವ್ರು ಅಷ್ಟೇನೆ. ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರು ತುಟಿನೇ ಬಿಚ್ಚಲಿಲ್ಲ. ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆಗಿದ್ದಾಗ ಅಶೋಕ್ ಅವ್ರು ತುಟಿನೇ ಬಿಚ್ಚಲಿಲ್ಲ ಈ ವಿಚಾರವಾಗಿ. ಅನೇಕ ಜನ ಬೆಳಗಾಂನಲ್ಲಿ ಹೋಗಿ ಇಲ್ಲಿರ್ತಕ್ಕಂಥ ರೈತರು ರೈಸ್ ಮಾಡಬೇಕು ಅಂದಾಗೂ ರೈಸ್ ಮಾಡಲಿಲ್ಲ ಅಶೋಕ್ ಅವರು. ಇದು ನನ್ನ ಪ್ರಾಮಾಣಿಕವಾದಂಥ ಹೇಳಿಕೆ. ಬೆಳಗಾಂ ಸೆಷನ್ನಲ್ಲಿ ರೈಸ್ ಮಾಡಿ ನೀವು ನಮ್ಮ ಪರವಾಗಿ ಅಂದಾಗ ಒಬ್ರು ಹೋಗಿ ಅಶೋಕ್ ಅವ್ರ ವಿರೋಧ ಪಕ್ಷದ ನಾಯಕರು ರೈಸ್ ಮಾಡಲೇ ಇಲ್ಲ. ಕ್ಲಾರಿಫಿಕೇಶನ್ ಕೊಟ್ಟರು ಸರ್. ಏನಂತ ಕೊಟ್ಟಿದ್ದಾರೆ? ಉತ್ತರ ಕರ್ನಾಟಕದ ಭಾಗದ ಇದರಲ್ಲಿ ಮಾತ್ರ ಏನ ಹಂಗಾದ್ರೆ ಅಲ್ಲ, ಈಗ ನೆಕ್ಸ್ಟ್ ಮಾತಾಡ್ತೀವಿ ಕೇಳಿ. ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆ ಜೊತೆಗೆ ಇದು ಒಂದು ಸಮಸ್ಯೆ, ರೈತರ ಸಮಸ್ಯೆ ಅಲ್ವಾ? ಏನಲ್ಲ ಏನು ಯಾರು ಅಡ್ಡಾಕೊಂಡ್ಬಿಡ್ತಿದ್ರೆ ಇವ್ರನ್ನ ಎತ್ಕೋಬೇಡಿ ಅಂತ ಆಯ್ತು. ಇಲ್ಲಿ ಸೆಷನ್ ಆಯ್ತಲ್ಲ, ಅಲ್ಲಿ ಬೆಳಗಾಂ ಆದ್ಮೇಲೆ ಇಲ್ಲಿ ಸಿದ್ದರಾಮಯ್ಯವ್ರ ಕಾಲದಲ್ಲಿ ಸೆಷನ್ ಆಯ್ತಲ್ಲ, ನಂತರ ಅವಾಗ ಎತ್ಕೋಬೋದಾಗಿತ್ತಲ್ಲ. ಬನ್ರಯ್ಯ ನೆಕ್ಸ್ಟ್ ಸೆಷನ್ ನಾನು ಎತ್ಕೋತೀನಿ ಅಂತ. ಸೆಷನ್ ಆಗಿಲ್ವ? 2 ಸೆಷನ್ ಆಯ್ತು. ಬೆಳಗಾಮಿಂದ ಬಂದ್ಮೇಲೆ 2 ಸೆಷನ್ ಆಯ್ತಲ್ಲ. ಗವರ್ನರ್ ಸೆಷನ್ ಆಯ್ತು, ಬಡ್ಜೆಟ್ ಸೆಷನ್ ಆಯ್ತು. ತಗೋಬೋದಾಗಿತ್ತಲ್ಲ ಅವ್ರಿಗೆ ಇಚ್ಛಾಶಕ್ತಿ ಇದ್ದಿದ್ರೆ. ಬಟ್ ಈಗ ರೈತರೆಲ್ಲ ಕೊಡಲ್ಲ ಅಂತದಲ್ಲ ಸರ್, ಇಲ್ಲ ಆ ಥರ ಇಲ್ಲ ನೋಡಿ. ಅದರಲ್ಲಿ ಬೇಕು ಅನ್ನೋರು ಇದ್ದಾರೆ, ಬೇಡ ಅನ್ನೋರು ಇದ್ದಾರೆ. ಬೇಕು ಅನ್ನೋರೆಲ್ಲ ನಮಗೆ ಬೇಕು ಅರ್ಜೆಂಟ್ ದುಡ್ಡು ಕೊಡಿ ಅಂತ ಅವರು ಏನೋ ನಾಳೆ ನಾಡ್ದೇನೋ ಪ್ರೊಟೆಸ್ಟ್ ಮಾಡ್ತಾರಂತೆ. ನಮ್ಗೆ ದುಡ್ಡು ಬೇಕು, ನೀವು ಅರ್ಜೆಂಟ್ ದುಡ್ಡು ಕೊಡಿ, ನಿಮ್ಮ ಕಿತ್ತಾಡ್ದಲ್ಲಿ ನಮ್ಮ ನಾಳು ಮಾಡಬೇಡಿ ಅಂತೇಳಿ ಅವರು ಕೂಡ ನೋಡಿ. ಇದು ಕೊಡಪ್ಪ ಇಲ್ಲಿದು ನೋಡಿ. ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿರೋದು ನಾನು ಅವತ್ತು MLA ಆಗಿರಲಿಲ್ಲ ಅವತ್ತು. ದಯಮಾಡಿ ಇದನ್ನು ನೋಡ್ಬೇಕು ತಾವೆಲ್ಲ. ಊರ್ನ ಯಾರನ್ನೂ ಕೂಡ ನಾವು ಒಕ್ಲೆಪ್ಸಲ್ಲ. ಊರಲ್ಲಿ ಇರ್ತಕ್ಕಂಥ ಎಲ್ಲರನ್ನೂ ಅಲ್ಲೇ ಕೂಡ ಇಂಟ್ಯಾಕ್ಟಲ್ಲೇ ಇಡ್ತೀವಿ. ಅದಕ್ಕೆ ಡೆವಲಪ್ ಮಾಡ್ತೀವಿ, ಆ ಊರುಗಳನ್ನ ಅಭಿವೃದ್ಧಿ ಮಾಡ್ತೀವಿ. ಸುತ್ತ ಅದರಿಂದ ಒಂದು 100 ಅಡಿನೋ 200 ಅಡಿನೋ ಸುತ್ತನೂ ಅಕ್ವೈರ್ ಮಾಡಿ ಅದಕ್ಕೆ ಇನ್ನೂ ಸೌಲಭ್ಯಗಳು ಬೇಕು, ಅದನ್ನು ಕೂಡ ಊರಿಗೆ ಕೊಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಇವ್ರು ಯಾರು ಜಮೀನು ಇಲ್ಲದೆ ಇರ್ತಕ್ಕಂಥವ್ರನ್ನ ಒಕ್ಲೆಬ್ಬಿಸ್ಬಿಡ್ತಾರೆ ಅಂದರು. ಇಲ್ಲ, ಜಮೀನು ಇಲ್ಲದೆ ಇರ್ತಕ್ಕಂಥವ್ರಿಗೂ ಕೂಡ ನಾವು ಯಾರಲ್ಲಿ ವಾಸಿಗಳಾಗಿದ್ದಾರೆ ಅವ್ರಿಗೆ ಸೈಟ್ ಕೊಡ್ತೀವಿ ಅಂತ ಹೇಳಿದ್ದೀವಿ. ಆಮೇಲೆ 50-53 ಅರ್ಜಿ, ಅದು 50-53 ಅರ್ಜಿ ಏನಾಗಿದೆ ಅಂತಂದರೆ ನಮ್ಮ ಬೆಂಗಳೂರಿಂದ 18 ಕಿಲೋಮೀಟರ್ ವ್ಯಾಪ್ತಿಗೆ ಬರೋದ್ರಿಂದ ಅದನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅವ್ರನ್ನ ಎತ್ಕಟ್ಟಿದ್ರು. ಅವ್ರಿಗೂ ಹೇಳಿದ್ರು ನಾವು ನಿಮಗೂ ಸೈಟ್ ಕೊಡ್ತೀವಿ ಅಂತ. 1 ಎಕರೆ ನೀವೇನು ಅರ್ಜಿ ಹಾಕೊಂಡಿದ್ದೀರಾ 1 ಎಕರೆ 1 ಸೈಟ್ ಹಂಗೆ ನಿಮಗೂ ಕೊಡ್ತೀವಿ ಅಂತೇಳಿ ಅವ್ರನ್ನೂ ಕೂಡ ಕನ್ವಿನ್ಸ್ ಮಾಡ್ದೋ. ಹಿಂಗೆ ಸುಮ್ಮನೆ ಬೇರೆ ಬೇರೆ ರೀತಿಯಲ್ಲಿ ದಿಕ್ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಈಗ ರೇಟ್ ಕಡಿಮೆ ಆಯಿತು ಅಂತಂದರೆ ಇದು ಕಾರಣ ಕುಮಾರಸ್ವಾಮಿ ಅಲ್ವಾ? ಹೊಣೆ ಈ ಹೊಣೆ ಯಾರು ಹೊರಬೇಕು? ಕೆಂಪು ವಲಯ ಮಾಡಿದ್ರಿಂದ SR ರೇಟ್ ಜಾಸ್ತಿ ಆಗಲಿಲ್ಲ, ಇದು ಪ್ರಾಬ್ಲಮ್ ಆಯಿತು. ಆಮೇಲೆ ನಾವು ಸುಮ್ಮನೆ ಎದ್ದದ್ದು ಕೊಡೋಕ್ಕಾಗಲ್ಲ. ಹೈಯೆಸ್ಟ್ ರೇಟ್ ಕೊಟ್ಟರು ನೀವು ತೆಗೆದು ನೋಡಬೇಕು. ದೇವನಹಳ್ಳಿ ಭಾಗದಲ್ಲಿ ಅಲ್ಲಿ ಇಲ್ಲಿ ಯಾವ ರೇಟ್ ಇದೆ ಆ ರೀತಿ ಅದಕ್ಕಿಂತ ಹೆಚ್ಚು ರೇಟ್ ಕೊಟ್ಟಿದ್ದೀವಿ. ನಾಳೆ ಯಾರು ಕೋರ್ಟ್ಗೆ ಹೋದ್ರೆ ಬಹುಶಃ ಇದ್ರ ಮೇಲೆ ಕೋರ್ಟ್ಗೆ ಹೋದ್ರೆ ಆ ಭಾಗದವ್ರಿಗೆ ಇನ್ನೂ ಕೂಡ ಅನುಕೂಲ ಆಗ್ತದೆ. ಬಟ್ ಬಿಜೆಪಿ ಹೇಳ್ತಾರೆ ನೆಕ್ಸ್ಟ್ ನಾವು ಗೌರ್ಮೆಂಟ್ ಏನು ಬಂದ್ರೆ ಇದನ್ನ ನಾವು ಮತ್ತೆ ರದ್ದುಪಡಿಸ್ತೀವಿ. ಆಯ್ತು, ಯಡಿಯೂರಪ್ಪನವ್ರೆ ರದ್ದುಪಡಿಸ್ಬೋದಾಗಿತ್ತಲ್ಲ. ಈಗೇನು ಹೇಳೋದು ಅದನ್ನ ಅವಾಗ ನಾವು ಕೇಳಿದ್ವಲ್ಲ, ನಿಮ್ಗೆ ತೋರಿಸಿದ್ನಲ್ಲ ನಾನು ಫೋಟೋಸ್ನ. ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿರೋದು. ಅವ್ರಿಗೆ ಇಚ್ಛಾಶಕ್ತಿ ಇದ್ದರೆ ಇವತ್ತೇ ರದ್ದುಪಡಿಸ್ಬೋದಲ್ಲ. ಬಟ್ ಅವ್ರು ಇದನ್ನ ರಾಜಕೀಯವಾಗಿ ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸ ಹೊರಟವ್ರೆ ವಿನ ಅವ್ರಿಗೆ ಇಚ್ಛಾಶಕ್ತಿ ಇದ್ದರೆ ಅವತ್ತೇ ರದ್ದುಗೊಳಿಸ್ಬೋದಾಯ್ತಲ್ಲ. ಇಲ್ಲ ರೀ ನಾನು ಡ್ರಾಪ್ ಮಾಡಿದ್ದೀನಿ, ನಾವು ರೈತರ ಪರ. ಯಡಿಯೂರಪ್ಪನವರು ಇದೇನೋ ಹಸಿರು ಶಾಲೆ ಹಾಕೊಂಡು ಇದು ಓದ್ ತಗೊಂಡವ್ರು ಅವರು. ರೈತರಿಗೆ ಸಪ್ರೇಟ್ ಬಡ್ಜೆಟ್ ಮಂಡಿಸ್ತವ್ರು ಅವರು. ನಾನು ರೈತರ ಪರ ಕಣೆ, ನಾನು ಡ್ರಾಪ್ ಮಾಡ್ತೀನಿ ಅಂತ. ಯಾತಕ್ಕೋಸ್ಕರ ಯಡಿಯೂರಪ್ಪನವರು ಮತ್ತು ವಿಜಯೇಂದ್ರ ಅವರು ನಮ್ಮನ್ನು ಕರೆದಿ ಯಾವುದೋ ಏರೋನಾಟಿಕಲ್ ಇದು ಸಂಸ್ಥೆ ಬರ್ತದೆ, ಅಲ್ಲೊಂದು ಇಂಡಸ್ಟ್ರೀಸ್ ಬರ್ತದೆ, ಅದಕ್ಕೆ ನೀವು 5,000 ಎಕರೆ 6,000 ಎಕರೆ ಬೇಕಾಗ್ತದೆ, ನನ್ನ ಹತ್ರ ಚರ್ಚೆ ಮಾಡವ್ರೆ ಅಂತೇಳಿ ಇದು ಹೇಳಿದ್ರೆ ಇಲ್ವ ಅಂತ ಕೇಳಿ. ಪ್ರಾಮಾಣಿಕವಾಗಿ ಮಾತಾಡೋಣ. ನಾವು ಜನಗಳನ್ನ ಅದೆಲ್ಲ ನಾವು ಮಾತಾಡ್ತಾ ಇದೀವಿ. ಎಲ್ಲರ ಹತ್ರನೇ ಮಾತಾಡ್ತೀವಿ, ರೈತರುಗಳ ಹತ್ರ ಮಾತಾಡಿ ಯಾಕಂದ್ರೆ ನೋಡ್ರಿ, ಇದು ಯಾವತ್ತಿದ್ರು ಇದು ಡಿನೋಟಿಫೈ ಮಾಡೋಕ್ಕಾಗಲ್ಲ. ಆಮೇಲೆ ನೋಡ್ರಿ, ಟೌನ್ಶಿಪ್ ಮಾಡಬೇಕು ಅಂತಕ್ಕಂಥ ಕಾನ್ಸೆಪ್ಟ್ ಶುರು ಆಗಿದೆ ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ. ಎಲ್ಲ 4 ಭಾಗದಲ್ಲಿ ಟೌನ್ಶಿಪ್ ಮಾಡಬೇಕು ಅಂತ. ಆಮೇಲೆ ಅಶೋಕ್ ಅವರು ಕೂಡ ಮೊನ್ನೆ ಮಾತಾಡೋರು ಅಸೆಂಬ್ಲಿನಲ್ಲಿ. ಡಿ ಕೆ ಶಿವಕುಮಾರ್ ಅವರು ಉತ್ತರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಬೆಂಗಳೂರು ಅಭಿವೃದ್ಧಿ ವಿಚಾರದಲ್ಲಿ ಇನ್ನು ಮುಂದೆ ಯಾವ ಬೆಂಗಳೂರನ್ನು ಕೂಡ ನೀವು ಅಭಿವೃದ್ಧಿ ಜಾಸ್ತಿ ಆಗಲ್ಲ ಏನೋ ಎಕ್ಸ್ಪ್ಯಾಂಡ್ ಮಾಡೋಕೆ ಹೋಗಬೇಡಿ, ನೀವು ಟೌನ್ಶಿಪ್ಗಳನ್ನು ಮಾಡಬೇಕು. ಹೆಂಗೆ ಮಾಡಿದ್ರು ಟೌನ್ಶಿಪ್ನ ರೈತ ನಮಗೆ ಶೇರಿಂಗೇ ಕೊಡಿ ಅನ್ನೋ ಮಟ್ಟದಲ್ಲಿ ಎಲ್ರಿಗೂ ಕೂಡ ನಮಗೆ ಪತ್ರ ಕೊಡ್ತಾ ಇರೋದು ಅವರೆಲ್ಲ ಶೇರಿಂಗ್ ಕೊಡಿ ಅಂತೇಳಿ. ಬಟ್ ನಾನು ಇದನ್ನು ನೇರವಾಗಿ ಹೇಳ್ತೀನಿ, ಇದು ರಾಜಕೀಯವಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಎಣಿಬೇಕು ಅಂತಕ್ಕಂಥ ಉದ್ದೇಶ ವಿನಃ
ಯಾರು ರೈತರ ಪರವಾಗಿ ಇವ್ರು ಯಾರು ಕೂಡ ಮಾತಾಡ್ತಕ್ಕಂಥ ಇದು ಇವರೇ ಮಾಡಿರ್ತಕ್ಕಂಥ ಕಮಿಟ್ಮೆಂಟ್ಗಳು ಇರಲಿ. ಅದು ಅವ್ರ ಹೋರಾಟ ಅದು ಇದ್ದಿದೆ. ನಮ್ಮ ಕೆಲಸ ನಾವು ಮಾಡ್ತೀವಿ ಸಾರ್ವಜನಿಕವಾಗಿ. ನಾಳೆ ಚುನಾವಣೆ ಬಂದಾಗ ತೀರ್ಮಾನ ಆಗ್ತದಲ್ವಾ, ತೀರ್ಮಾನ ಓಟ್ ಹಾಕ್ತಾರಲ್ವ ಜನ ಯಾರಿಗೆ ಹಾಕ್ಬೇಕಂತ. ವಿಶೇಷ ಪ್ರೀತಿ ಅಂತ ವಿಜೇಂದ್ರ ಅವರಿಗೆ, ಕುಮಾರಸ್ವಾಮಿ ಅವರಿಗೆ ನೀವೇ ಕೇಳ್ಬೇಕಲ್ವಾ, ಯಾಕೆ ಅವತ್ತು ಇಲ್ಲದೆ ಇರೋ ಹೋರಾಟ ಇವತ್ತು ಯಾಕೆ ಅಂತ ಅಶೋಕಣ್ಣ ಕೇಳ್ಬೇಕು. ನೀವು ಹೇಳ್ದಂಗೆ ಉತ್ತರ ಭಾರತದ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಮಾತಾಡಬೇಕು. ಅದಾದ್ಮೇಲೆ 2 ಸೆಷನ್ ಆಯ್ತಲ್ಲ, ಅವತ್ತು ಅವ್ರಿಗೆ ನಾನು ಎಣಿಬೇಕಿದ್ರಲ್ಲಿ ರೈತರಿಗೆ ಸಹಾಯ ಮಾಡಬೇಕು ಅಂದಿದ್ರೆ ಅದಾದ್ಮೇಲೆ 2 ಸೆಷನಲ್ಲಿ ಮಾತಾಡ್ಬೋದಾಗಿತ್ತಲ್ಲ ಅವರು ಅಶೋಕಣ್ಣ ಅವರು. ಸರಿಗೆ 2 ದಿನಗಳಿಂದ ಸಹಿಸ್ತಾ ಇಲ್ಲ ಹಾಗಾದ್ರೆ ಇವರು. ಮೇಜರ್ ನಮ್ಮ ಕಮ್ಯುನಿಟಿಯವರು ಎಲ್ರಿಗೂ ಹೊಟ್ಟೆಲ್ಲಿ ತೋಳಿಸ್ತಾ ಇದೆ. ನಮ್ಮ ಕಮ್ಯುನಿಟಿಯವರು ಅವರಲ್ಲ ಲೀಡರ್ಗಳು. ಅವ್ರು ಅನ್ಕೊಂಡಿದ್ರು ಯಾವುದೇ ಕಾರಣಕ್ಕೆ ಸಿದ್ದರಾಮಣ್ಣ ಬಿಟ್ಕೊಡಲ್ಲ, DK ಶಿವಕುಮಾರ್ ಆಗಲ್ಲ, ಈ ಕಾಂಗ್ರೆಸ್ ಇವ್ರ ಕಿತ್ತಾಡಿ ಹಾಳಾಗೋಗ್ತದೆ ಅಂತ. ಯಾವ ರೀತಿ ಸ್ಮೂತ್ ಟ್ರಾನ್ಸ್ಫರ್ ಆಯ್ತಲ್ಲ, ಸಿದ್ದರಾಮಣ್ಣ ಅವರು ದೊಡ್ಡ ಮನ್ಸು ಮಾಡಿ ಬಿಟ್ಕೊಟ್ರಲ್ಲ, ಇದನ್ನ ತಡ್ಕೊಳಕ್ ಆಯ್ತಾ ಇಲ್ಲ. ಅದನ್ನ ಅವ್ರನ್ನೇ ಕೇಳಿ ನೀವು ಯಾಕೆ ಅಂತ. ಸರ್ ಈಗ 2 ದಿನಗಳ ಸಭೆ ಮಾಡಿದ್ದೀರಿ, ನಾಳೆ ಹೇಗಿರುತ್ತೆ ಅಂತ ಮಧ್ಯಾಹ್ನ? ಏನು ತೊಂದರೆ ಇಲ್ಲ. ಎಲ್ಲರೂ ಬಂದಿದ್ದಾರೆ, ಶಾಸಕರುಗಳು ಮಂತ್ರಿಗಳೆಲ್ಲರೂ ಬಂದಿದ್ದಾರೆ. ಸುಮ್ಮನೆ ಜಸ್ಟ್ ಒಂದು ಕಡೆ ಸೇರಕ್ಕೋಸ್ಕರ ಅಷ್ಟೇನೆ. ನಾಳೆ ಏನಾದರೂ ಸಣ್ಣ ಪುಟ್ಟ ನಾವು ಮಾಕಿಂಗ್ ಕೂಡ ಮಾಡಿಸ್ತಾ ಇದ್ದಾರೆ. ಅಂದರೆ ಯಾವ ಥರ 2ನೇ ಓಟ್ ಪ್ರಿಫರೆನ್ಷಿಯಲ್ ಓಟ್ ಇದೆಯಲ್ಲ, ಒಂದೇ ಓಟ್ ಆದರೆ ಯಾವ ಮಾಕಿಂಗ್ ಅವಶ್ಯಕತೆ ಇರಲಿಲ್ಲ. ಇಲ್ಲಿ ಪ್ರಿಫರೆನ್ಷಿಯಲ್ ಓಟ್ ಇರೋದ್ರಿಂದ ಮಾಕಿಂಗ್ ಕೂಡ ನಡೀತಾ ಇದೆ. ಮಾಕಿಂಗ್ ನಮ್ಗೆ ಆಗ್ತದೆ, ನಾವು ಗೆಲ್ತೀವಿ. ಕಾನ್ಫಿಡೆನ್ಸ್ ಇದೆ ಸರ್, ಎಲ್ಲರೂ ಹಸಿಂದ ಆಗದಂಗೆ ಮತ ಹಾಕ್ತಾರೆ ಅಂತ. ಅದಕ್ಕೆ ಮಾಕಿಂಗ್ ಮಾಡಿಸ್ತಾ ಇರೋದು. ಮಾಕಿಂಗ್ ಮಾಡಿಸ್ತಾ ಇರೋದು ಆ ದೃಷ್ಟಿಯಿಂದ ಅಷ್ಟೇ. ಅದರಲ್ಲೂ ಕೂಡ ಒಂದು 3-4 ಜನ ತಪ್ಪು ಮಾಡಿದ್ರು ಅನ್ನೋಂಥದ್ದು. ಇಲ್ಲ ಹಾಗೆ ಇದೇನು ನ್ಯೂಮರಿಕಲ್ ನಂಬರ್ಸ್ಗಳಲ್ಲಿ ಒಂಚೂರು ಯಾವ ಥರ ಮಾಡಬೇಕು ಅಂತಕ್ಕಂಥದ್ದು ಅಷ್ಟೇ. 1 2 ಈಗ ಒಂದಂದ್ರೆ ನೇರವಾಗಿ ಒಂದು ಎಳೆದ್ಬಿಟ್ಟು ಹೊಂಟೋಯ್ತಾರೆ. 2 ಬರಿಬೇಕಾದ್ರೆ ಕೆಲವರು 2ನ ವಿಶೇಷವಾಗಿ ಬರೀತಾರಲ್ಲ, ಹಂಗೆ ಅದು. ಬಟ್ ಅಲ್ಲಿ ಯಾವ ರೀತಿ ಬರಿಬೇಕು ಅನ್ನೋದು ಇರ್ತದಲ್ಲ, ಆ ರೀತಿ ಬರೀರಿ ಅಂತ ಹೇಳ್ತಾ ಇರೋದು ಅಷ್ಟೇ, ಇನ್ನೇನಿಲ್ಲ. ಮತದಾನ ಮಾರ್ಗಸೂಚಿ ಪಾಲಿಸಿ ಅಂತ ಹೇಳ್ತಿದ್ರು. ಹೌದು, ಖಂಡಿತ. ಥ್ಯಾಂಕ್ ಯು ಗುರುಳೆ, ಥ್ಯಾಂಕ್ ಯು ವೆರಿ ಮಚ್.